ನಮಗೆ ಏನಾದರೂ ಆಹಾರವನ್ನು ನೀಡ್ತಾ ಇದೆ. ಲಾವಣ್ಯವತಿ ಏಕೆಯನ್ನು ಹೊಂದದ ಈ ಜನ್ಮವೇ ವ್ಯರ್ಥವಲ್ಲವೇ? ಈ ವೇಳೆಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರು ವಂಚಿಸಿ ಪುನೂರ ಕರೆದುಕೊಂಡು ಹೋಗಿರಬಹುದು. ಇದೇ ಸರಿಯಾದ ಸಮಯ. ಈಕೆಯನ್ನು ಈಗಲೇ ಅಪಹರಿಸುವೆನು. ಭಲೆ ಲಕ್ಷ್ಮಣ ಭಲೆ, ಮೆಚ್ಚಲೇಬೇಕಾದ ನನ್ನ ಭ್ರಾತೃಭಕ್ತಿಯನ್ನು ಮಾತೃಭಕ್ತಿಯನ್ನು ಅತ್ತಿಗೆ ಸಂರಕ್ಷಣೆಗಾಗಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆ ಅಲ್ಲವೇ? ಸರಿ, ಉಪಾಯದಿಂದ ಕಾರ್ಯ ಸಾಧಿಸು. ಹಸಿವು, ದಾಹ, ಹಸಿವು, ದಾಹ. ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನಾದ ಲಕ್ಷ್ಮಣನ ಸಪ್ತರ್ಷಿ ಅದನ್ನು ದಾಟಿ ನಾನು ಮುಂದೆ ಬರುತ್ತಿಲ್ಲ. ತಾವು ಮುಂದೆ ಬಂದು ಈ ಭಿಕ್ಷೆಯನ್ನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುವುದು ನಮ್ಮಂತಹ ಯತಿಗಳಿಗಲ್ಲ. ನಿನ್ನನ್ನು ಕ್ರೂರ ಮೃಗಗಳಿಂದಲೂ ಕಾಡಿನಲ್ಲಿ ಸಂಚರಿಸುವ ರಾಕ್ಷಸನ್ನು ರಕ್ಷಿಸುವ ಸಲುವಾಗಿ ಭಿಕ್ಷೆಯನ್ನು ನೀಡುವುದಾದರೆ ನೀಡು, ಇಲ್ಲವಾದರೆ ನಾನು ಇಲ್ಲಿ ಹಸುನಿಗಿದರೆ ನನಗೆ ಬ್ರಹ್ಮಹತ್ಯೆಯ ದೋಷವು ಪ್ರಾಪ್ತವಾಗಿದೆ. ಶಾಂತರ ಇದು ನಿಮಿಚ್ಛೆಗೆ ಭಿಕ್ಷೆ ರಾಮಚಂದ್ರ ಪ್ರಭುವೇ, ನೀನದೆಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿದ ನಾನಿದ್ದ ನಾನು ಪಾರಾಗುವ ಬಗೆಯಾದ್ರೂ ಹೇಗೆ? ದಶರಥ ಚಕ್ರವರ್ತಿಗಳೇ, ನಾವು ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸಸಿ, ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಕಾಂತನು ಇಲ್ಲದಿದ್ದರೆ ಈ ಘಾತುಗಳಾದ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವುದು. ನನ್ನನ್ನು ಕಾಪಾಡು ಪಕ್ಷರಾಜ, ನನ್ನನ್ನು ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದೇ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಯಾರೋ ನೀನು? ಮೊದಲು ನೀನು ಯಾರಲ್ಲಿ ಹೇಳು. ನಾನು ಲಂಕಾಧೀಶ್ವರನ ರಾವಣೇಶ್ವರ. ತಿಳಿಸು. ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಮಹಾಪರಾಕ್ರಮಿ ಎಂದು ಕೇಳಿರುವೆನು. ಆಯುಧದಲ್ಲೇ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲರು. ಆದುದರಿಂದ ನಮ್ಮ
ನೋಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಪ್ರಾಣಗಳೆಲ್ಲ ಎಲ್ಲಿರುವುದೆಂದು ಹೇಳು. ನಮ್ಮ ಎಡಗಾಲಿನ ಕುಷ್ಠದೊಂದಿರುವುದು ನಿನ್ನ ಪ್ರಾಣದ ಮೇಲೆ, ನನ್ನ ಪ್ರಾಣದ ಮೇಲೆ ಹೀನ ನೆರಳರ ಕಾಲವಿರುವುದು. ಸಿದ್ಧನಾಗುವುದಕ್ಕೆ ಸಿದ್ಧನಾಗು.